ಕುಮಾರ ಶಾಲೆಗೆ ಹೋದನೆ? ಹೋದೆ ಬನ್ನಿ ಸ್ವಾಮಿ. ಇದೀಗ ತಾನೇ ಅವನು ಶಾಲೆ ಕಳಿಸಿ ಕಸ ನೂಕಬೇಕು, ಕಸ ನೂಕಿ ನಿಮ್ಗೆ ಬುತ್ತಿ ಕಟ್ಕೊಂಡು ಬರ್ಬೇಕು ಅಂತ ಇದ್ದೆ. ಅಷ್ಟರಲ್ಲಿ ನೀವು ಬಂದ್ಬಿಟ್ರಲ್ಲ, ಯಾಕೆ? ನಮ್ಮ ಊರು ಮುಂದಿನ ಹೊಲಕ್ಕೆ ಹೊಸದಾಗಿ ನೀರಾವರಿ ಕೆನಾಲ್ ಬರ್ತಾ ಇದೆಯಲ್ಲ, ಅದಕ್ಕಾಗಿ ಸರ್ವೆ ಆಫೀಸರು ನಮ್ಮ ಹೊಲಕ್ಕೆ ಬಂದಿದ್ರು. ಅದಕ್ಕಾಗಿ ನಮ್ಮ ಹೊಲದ ಮಧ್ಯಭಾಗದಲ್ಲಿ ಹಾಯುವಂತ ಕಾವಲಿಯನ್ನ ದಯಮಾಡಿ ನಮ್ಮ ಹೊಲದ ಬದವಿಗೆ ಹಾಯಿಸಿ ಅಂತ ಕೇಳಿಕೊಂಡೆ. ಅವರು ಕೂಡ ಒಪ್ಪಿಕೊಂಡ್ರು. ಅದಕ್ಕೆ ಬೇಗ ಬಂದು. ಹೌದೇ, ನೀರಾವರಿಯಾಗಿ ರೈತರ ಪಾಲಿಗೆ ನೀರು ಹರಿತಾ ಇದ್ದಿದ್ದು ಸಂತೋಷನೇ ಸರಿ. ಆದ್ರೆ ಹರಿಯುವ ನೀರು ತ್ರಿಕೋನಾಕಾರವಾಗಿ ನಿಂತ್ರೆ ಅದು ರೈತರ ಪಾಲಿಗೆ ದುಃಖವೇ ಸರಿ. ಕಷ್ಟ ಅಂದ್ರೆ ಬೇರೆ ದಾರಿ ಇಲ್ಲ. ಕೆಳಗಿನ ನಮಗೆಲ್ಲ ನೀರಾವರಿ ಭೂಮಿ ಆಗಬೇಕಾದ್ರೆ ಮೇಲಿನ ಅದೆಷ್ಟು ಹಳ್ಳಿಗಳು ಮುಳುಗಿ, ಅನೇಕ ಲಕ್ಷಾನು ಲಕ್ಷ ಹೊಲಗಳು ಮುಳುಗಿ ಜಲವರ್ತಗೊಂಡು ಈಗ ಅಲ್ಲಿನ ಜನರ ಭೀಕರ ಪರಿಸ್ಥಿತಿ ನಿನಗೆ ಗೊತ್ತೇ. ಏನಾಗಿದ್ರೆ ಈಗ ಅವರ ಪರಿಸ್ಥಿತಿ? ನೋಡು ಸೀತಾ, ಮುಳುಗಡೆ ಆದ ಆಸ್ತಿ ಪಾಸ್ತಿಗೆಲ್ಲ ಸರ್ಕಾರ ಹಣ ಕೊಟ್ಟಿತ್ತು ನಿಜ, ಬೇರೆ ಕಡೆ ಮನೆ ಕಟ್ಟಿಕೊಳ್ಳಲಿಕ್ಕೆ ಜಾಗನ ಕೊಟ್ಟಿತ್ತು ನಿಜ. ಆದರೆ ಸರ್ಕಾರದಿಂದ ಬರುವ ಹಣದಿಂದ ಕೆಲವರು ಹೆಂಡ ಕಂಡ ರಂಡೇರ ಆಸೆಗೆ ಬಿದ್ದು ಇಸ್ಪಿಟ್ಟು ಜೂಜು ಕೆಟ್ಟ ಚಟಗಳಿಗೆ ಬಲಿಯಾಗಿ ಎದ್ರ ಹಣವನ್ನು ಕಳೆದುಕೊಂಡು ತಮ್ಮ ಹೆಂಡರ ಮಕ್ಕಳು ಉಪವಾಸ ಸಾಯುವಂತಾಗಿದೆ. ಇನ್ನು ಕೆಲ ರೈತರು ತಮ್ಮ ಹೆಂಡರ ಮಕ್ಕಳಿಗೆ ವಿಷ ಹಾಕಿ ತಾವು ಕೂಡ ನೇಣು ಬಿಗಿದುಕೊಂಡಿದ್ದಾರೆ. ಇನ್ನು ಕೆಲವರು ಸರ್ಕಾರದಿಂದ ಹಣನೂ ಸಿಕ್ಕಿಲ್ಲ, ಜಾಗನೂ ಸಿಕ್ಕಿಲ್ಲ. ಅಂತವರ ಗುಡ್ಡಗಾಡದಲ್ಲಿ ಹೋಗಿ ಗುಡಿಸಲು ಹಾಕಿಕೊಂಡು ಕೈಯಲ್ಲಿ ಉದ್ಯೋಗ ಇಲ್ಲದೆ ಮೇಲೆ ಮುಗುಲನ್ನೇ ನೋಡುತ್ತಿದ್ದಾರೆ. ಅಯ್ಯೋ ಪಾಪ, ಎಂತ ಐತಿ ರೈತರ ಪರಿಸ್ಥಿತಿ. ಅದರಲ್ಲಿ ಕೆಲವರು ಅನೇಕರು ಪ್ರಜ್ಞಾವಂತಿರುತ್ತವರು ತಮ್ಮ ಸರ್ಕಾರದಿಂದ ಬಂದ ಹಣ ವ್ಯರ್ಥ ಖರ್ಚು ಮಾಡದೆ ಬೇರೆ ಕಡೆಗೆ ಹೋಗಿ, ಅಂದರೆ ತಮ್ಮ ನೆಂಟಸ್ಥರಿದ್ದಲ್ಲಿಗೆ ಹೋಗಿ ಅಲ್ಲಿ ಭೂಮಿಯನ್ನು ಖರೀದಿ ಮಾಡಿ ಎಂಟದ್ದು ಕಟ್ಟಿಕೊಂಡು ಬಂಟ ರೈತರೂ ಆಗಿದ್ದಾರೆ. ಹೋಗ್ಲಿ ಬಿಡಿ, ಅವರವರ ದೈವ ಯೋಗ ಇದ್ದಂತೆ ಅವರವರಿಗೆ ಸುಯೋಗ ದೊರೆಯುವುದು. ಹಾಗಂತ ಚಿಂತೆ ಮಾಡ್ತಾ ಕೂತ್ರೆ ಏನ್ರಿ ಪ್ರಯೋಜನ? ಮೊದಲು ಈ ಸಲಿಕೆನ ಕೆಳಗಿಳಿಸಿ, ಬಿಸಿಲಿಂದ ತತ್ತರಿಸಿ ಬಂದಿದ್ದೀರ, ತಣ್ಣೀರು ತರ್ತೀನಿ, ಕುಡಿದು ಬಾಯಾರಿಸಿಕೊಳ್ಳೋರಂತೆ. ಈ ತಣ್ಣೀರು ಕುಡಿದು ಬಾಯಾರಿಸ್ಕೊಳ್ಳಿ. ಎಂಥ ನೀರು ಸೀತ ಇವು, ಎಷ್ಟೊಂದು ತಂಪಾಗಿದೆ. ನೀ ಕೊಟ್ಟ ನೀರು ಕುಡಿದ ಕ್ಷಣ ಈ ಹೃದಯವೆಲ್ಲ ತಂಪಾಗಿ, ಕಣ್ಣುಗಳ ಕೆಂಪಾಗಿ, ಈ ತಂಪಾದ ಮಳೆಯಲ್ಲಿ ಇಂಪಾಗಿ ಬೀಸುವ ಗಾಳಿಯಲ್ಲಿ ಛೇಂಕರುವ ಸಂಗೀತದಲ್ಲಿ ನಿನ್ನ ಸೊಗಸಾದ ಸ್ವರ ಸೇರಿಸಿ ಹಾಡಬಾರದೆ ಈ ನಿನ್ನ ರೈತನೊಂದಿಗೆ ಒಂದು ನುಡಿ. ನನ್ನ ಕವಿರಾಜ, ಇಂಥ ಸಮಯದಲ್ಲಿ ಹಾಡು ಕೇಳಬೇಕು ಅಂತ ಆಸೆನ? ಹೌದು ಕಣೆ. ಆಗ್ಲಿ ದೊರೆಗಳೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾರ, ನಿನ್ನಂತ ಗುಣವತಿ ಜೊತೆಯಾದ ದಿನದು ಆನಂದವೇ.
ನಮಸ್ಕಾರ. ಇದು ಸಿದ್ದರಾಮ ಅವ್ರ ಮನೆ ಏನ್ರಿ? ಹೌದ್ರಿ ಸಾಹೇಬ್ರೆ, ನಾನೇ ಸಿದ್ದರಾಮಕ್ಕ. ತಾವ್ಯಾರು ಅಂತ? ನಾನು ಜಿಲ್ಲಾ ರೈತರ ಸಹಕಾರಿ ಬ್ಯಾಂಕ್ ಮ್ಯಾನೇಜರ್ ಮುರಳಿ ಅಂತ. ಸರ್, ನೀವು ಬಂದ ಕಾರಣ? ತಾವು 3 ವರ್ಷದ ಹಿಂದೆ ಗಳಿಸಾಲಂತ 5 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ದೀರಲ್ಲ, ಅದು ಇವಾಗ ಕಟಬಾಕಿಯಾಗಿದೆ. ಆದ ಕಾರಣ ಅದರ ವಸೂಲಿಗಾಗಿ ಸ್ವತಃ ನಾನೇ ಬಂದಿದ್ದೇನೆ. ನೀವು ಒಂದು ವೇಳೆ ಆ ಸಾಲವನ್ನು ತುಂಬದಿದ್ದರೆ ನೀವು ನಿಮ್ಮ ಮನೆ ಮತ್ತು ನೀವು ಬರೆದ ಕೊಟ್ಟ ಹೊಲವನ್ನು ನಾಳೆ ಬೆಳಗ್ಗೆ 9 ಗಂಟೆಗೆ ಹರಾಜು ಮಾಡಲಾಗುವುದು. ಸಾಹೇಬರೇ, ಹಾಗೆ ಮಾಡಬೇಡಿ. ನಿಜವಾಗ್ಲೂ ನಾನು ಸಾಲವನ್ನು ತುಂಬಿದ್ದೇನೆ, ಕಟ್ಟಬಾಕಿ ಇದ್ದದ್ದು ನಿಜ. ಆದರೆ ಇದೇ ರೀತಿ ಪೈಲಿದ ಮ್ಯಾನೇಜರ್ ಬಂದು ನಿಮ್ಮ ಹೊಲ ಮನಿ ನಿಲಾವ್ ಮಾಡ್ತೀನಿ ಅಂತ ಬೆದರಿಸಿದಾಗ ಹೋದ ತಿಂಗಳಲ್ಲಿ ಬಡ್ಡಿ ಸಮೇತ ಸಾಲವನ್ನು ತೀರಿಸಿದ್ದೇನೆ ಸಾಹೇಬ್ರೆ. ಬೇಕಿದ್ದರೆ ನನ್ನ ಖಾತೆಯನ್ನು ಪರಿಶೀಲನೆ ಮಾಡಿ ನೋಡಿ. ನೋಡು ಸಿದ್ದರಾಮ, ಈ ಮುರಳಿ ರೈತರಿಗೆ ಮೋಸ ಮಾಡುವನಲ್ಲಪ್ಪ. ನಾನು ಕೂಡ ಒಬ್ಬ ರೈತನೇ ಇದ್ದೀನಿ. ರೈತರ ಕಷ್ಟ ಏನಂತ ನನಗೂ ಚೆನ್ನಾಗಿ ಗೊತ್ತು. ಹಿಂದೆ ಇದ್ದ ಮ್ಯಾನೇಜರ್ ಇದೇ ರೀತಿ ಎಷ್ಟೋ ಜನ ರೈತರಿಗೆ ಮೋಸ ಮಾಡಿ 1 ಕೋಟಿ ರೂಪಾಯಿ ಪಂಗನಾಮ ಹಾಕಿ ವರ್ಗಾವಣೆಯಾಗಿದ್ದಾನೆ. ಹಾ ಸಿದ್ದರಾಮ, ನೀನು ಸಾಲ ತುಂಬಿಯಲ್ಲ? ಹೌದು ಸರ್, ತುಂಬಿದ್ದೇನೆ. ಅದರ ರಸೀದಿ ಇರಬೇಕಲ್ಲ, ತಾಯಿ ನೋಡೋಣ. ಇದೇ ತರ್ತೀನಿ. ಇವು ನಮ್ಮ ಬ್ಯಾಂಕಿನ ಒರಿಜಿನಲ್ ರಸೀದಿ ಅಲ್ಲಪ್ಪ, ಇವು ಡೂಪ್ಲಿಕೇಟ್ ಇವೆ. ಅಂದಂಗ ನಿಮ್ಮ ಸಾಲ ಹೆಂಗೆ ತೀರಬೇಕು? ಸಾಹೇಬ್ರೆ, ನೀವು ಹೇಳು ಮಾತು ನಿಜವೇ? ಸಿದ್ದರಾಮ, ನಾನು ಏಕೆ ಸುಳ್ಳು ಹೇಳಲಿ? ಇದೇ ರೀತಿ ಆ ಮ್ಯಾನೇಜರ್ ಎಷ್ಟೋ ಜನರಿಗೆ ಮೋಸ ಮಾಡಿದಾನಂತೆ. ಸ್ವತಃ ಅದರ ವಸೂಲಿಗಾಗಿ ನಾನೇ ತಿರುಗುತ್ತಿದ್ದೇನೆ. ಸೀತಾ ಬರಗಾಲದ ಭೀತಿಗೆ ಸಿಕ್ಕು ಹಣದುಬ್ಬರದ ಈ ಕಾಲದಲ್ಲಿ ಮನೆಯಲ್ಲಿ ಒಂದು ಬಿಡುಗಾಸವು ಇಲ್ಲದಿದ್ದಾಗ ಸಿಕ್ಕಲ್ಲಿ ಸಾಲ ಮಾಡಿ ಇದ್ದ 2 ಎತ್ತುಗಳನ್ನು ಮಾರಿ ಸಾಲವನ್ನು ತೀರಿಸಿದರೂ ಮತ್ತೆ ತೀರಿಸುವಂತಾಯಿತೆ. ಸಮಾಧಾನ ಮಾಡಿಕೊಳ್ಳಿ. ಕೈಗೆ ಬಂದ ತುತ್ತನ್ನ ಉಣ್ಣಬೇಕಾದ್ರೆ ಆ ತುತ್ತು ನೆಲಕ್ಕೆ ಬಿದ್ದಾಗ ಮರಳಿ ನಮ್ಮ ಕೈಗೆ ಅನ್ನವಾಗಿ ಸಿಗಲಾರ್ದರೆ ಹಾಗೆ ರೈತನ ಗೋಳನ್ನ ಯಾರೇ ಕೇಳ್ತಾರೆ? ಇಡೀ ಜಗತ್ತೇ ರೈತನ ಕತ್ತಿ ಮೇಲೆ ಹತ್ತಿ ಸವಾರಿ ಮಾಡ್ಬೇಕಾದ್ರೆ ಯಾರೇ ನಮ್ಮ ಕಷ್ಟನ ಕೇಳ್ತಾರೆ? ನೀವು ಮೊದಲು ಸಮಾಧಾನ ಮಾಡಿಕೊಳ್ಳಿ. ಇಲ್ಲ ಸೀತಾ, ಹಾಗಾದ್ರೆ ಮೈದುನ ಬಂದ ನಂತರ ಹೇಳಿ ಕಳಿಸ್ಕೊಡ್ತೀವಿ ಅಂತ ಅವರಿಗೆ ಹೇಳಿ ಕಳಿಸಿ. ಯಾರು ಹೇಳಿದರೇನು? ನೀವು ಮಾತ್ರ ಸಾಲ ತುಂಬೋದು ತಪ್ಪಿದ್ದಲ್ಲ. ನಾನಿನ್ನು ಬರ್ತೀನಿ ಸಿದ್ದರಾಮ. ಸೀತಾ, ಇದೆಂತ ಅಗ್ನಿ ಪರೀಕ್ಷೆ ಬಂದೊದಗಿತು ನಮಗೆ. ಎಲ್ಲ ಸಾಲವನ್ನು ತೀರಿಸಿದರೆ ಮತ್ತೆ ತುಂಬುವಂತಾಯ್ತಲ್ಲ. ಅಪಾರವಾದ ನನ್ನ ಮೇಲೆ ನಂಬಿಕೆ ಇಟ್ಟಿರುವ ನನ್ನ ತಮ್ಮ ಬಂದು ಕೇಳಿದರೆ ಅವನೇನೆಂದು ಏನೆಂದು ಹೇಳಲಿ ಅವನಿಗೆ? ನೋಡಿ, ಎಲ್ಲರಂತಲ್ಲಾರೆ ನನ್ನ ಮೈದುನ ನಂಬಿಗಸ್ತ ಪ್ರಾಣಿ. ಅಣ್ಣ, ಅತ್ತಿಗೆ, ಏನು ಇಬ್ರು ಬಹಳ ಗಂಭೀರವಾಗಿ ಯೋಚಿಸುತ್ತಿದ್ದೀರಲ್ಲ? ಏನು ಸಮಾಚಾರ? ಏನು ಇಲ್ಲಪ್ಪ, ಅದು ಅಣ್ಣ, ಯಾಕನ್ನ ನಿನ್ನ ಕಣ್ಣಲ್ಲಿ ನೀರು? ಅದ್ಯಾವ ಭೀಕರ ಬಿರುಗಾಳಿ ಬಂದು ಬೀಸಿತು ನಿನ್ನೆದೆಗೆ? ಅದ್ಯಾವ ಮೇರು ಪರ್ವತ ಬಂಡೆ ಬಂದು ಅಪ್ಪಳಿಸಿತು ನಿನ್ನೆದೆಗೆ? ಈಗ ಯಾವ ಮಗನೇನಾದರೂ ಆಘಾತ ತಂದಿರುವನೇನನ್ನ? ಹಾಗಿದ್ದರೆ ಹೇಳಣ್ಣ, ಈಗಲೇ ಹೋಗಿ ಅವನ ದಂತ ಪಂಜರವನ್ನೇ ಉದುರಿಸಿ ಬಿಡುತ್ತೇನೆ. ಅಂಥದ್ದೇನಿಲ್ಲಪ್ಪ. ನಮ್ಮ ಊರಿನ ಸಹಕಾರಿ ಬ್ಯಾಂಕಿನಲ್ಲಿದ್ದ ನಮ್ಮ ಸಾಲ ಹೋದ ತಿಂಗಳಲ್ಲಿ ಬಡ್ಡಿ ಸಮೇತ ಎಲ್ಲ ತೀರಿಸಿದ್ದೇನೆ. ಆದರೆ ಇವತ್ತೊಬ್ಬ ಮ್ಯಾನೇಜರ್ ಬಂದು ನಿಮ್ಮ ಸಾಲ ತೀರಿಲ್ಲ, ಇನ್ನೆರಡು
ದಾರಿನನ್ನೆಲ್ಲ ತೀರಿಸದಿದ್ದರೆ ನಿಮ್ಮ ಹೊಲ ಮನಿ ನಿಲಾವ್ ಮಾಡ್ತೀನಿ ಅಂತ ಹೇಳಿಬಿಟ್ಟ. ಅದೇ ನನಗೆ ಒಂದು ತಿಳಿಯದಂತಾಗಿದೆ. ಅವನ್ ಯಾರ ನಾ ದಡ್ಡ ಸುಳೆ ಮಗ ನಿನ್ನನ್ನು ಬಡ್ಡಿ ಸಾಲ ಕೇಳಲು ಬಂದಿರೋನು? ತುಂಬಿಸಿಕೊಂಡ ವ್ಯಕ್ತಿ ಡೂಪ್ಲಿಕೇಟ್ ಪಾವತಿಯನ್ನು ಕೊಟ್ಟು ನನ್ನಂತೆ ಅದೆಷ್ಟೋ ನೂರಾರು ಜನರಿಗೆ ಮೋಸ ಮಾಡಿ ಸಾವಿರಾರು ಕೋಟಿ ಲಪ್ತಾಯಿಸಿಕೊಂಡು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡು ಹೋಗಿದ್ದಾನಂತಪ್ಪ. ನೀನು ಸಮಾಧಾನ ತಂದ್ಕೊಳ್ಳೋಣ, ಅದಕ್ಕೆ ನಾನಿದ್ದೀನಿ. ನಿನಗೆ ಮೋಸ ಮಾಡಿದ ವ್ಯಕ್ತಿ ಎಲ್ಲೇ ಇರಲಿ, ಯಾವ ಊರಿಗೆ ಹೋಗಿ ಅಡಗಿ ಕುಳಿತಿದ್ದರು, ಅವನನ್ನ ಹೆಡೆಮುರಿ ಕಟ್ಟಿ ತಂದು ಅವನಿಂದ ಒದ್ದು ಸಾಲ ತುಂಬಿಸ್ತೀನಿ. ನೀ ಚಿಂತಿಸಬೇಡಣ. ಓ ಕುಮಾರ್, ಈಗ ಬಂದೇನಪ್ಪ? ಯಾಕೋ ಇಂದು ಸ್ಕೂಲ್ ಯಾಕೋ ಬೇಗ ಬಿಟ್ಟಿದೆ? ಅಂಬಾಗೋಡಿ ಗುಡಿ ಜಾತ್ರೆಗಾಗಿ ನಮ್ಮ ಈ ಹುಣ್ಣೂರಿನ ಎಲ್ಲಾ ಶಾಲೆ ರಜೆ ಕೊಟ್ಟಿದ್ದಾರೆ ಚಿಕ್ಕಪ್ಪ. ಕುಮಾರ್ ಕುಮಾರ್, ಎಂತ ಜಾನ ಮರಿಯಪ್ಪ ನೀನು. 1 2 ಕೂಡಿದರೆ 3 ಚಿಕ್ಕಪ್ಪ. 3 4 ಅನ್ನ ಹಾಕು, ಮಾತು ಸಾಕು. ತುಂಬಾ ಹಸಿವಾಗಿದೆ, ಊಟ ಬಡಿಸಿ. ಇಲ್ಲ ಅದಕ್ಕೆ ನನಗೆ ಊಟ ಬೇಕೇ ಬೇಕು. la 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 la